ಶ್ರೀ ಗುರುಚರಿತ್ರೆ 31ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಸತಿಯು ಹೀಗೆ ದುಃಖಿಸುತ್ತಿರಲು ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕೃತ ಯೋಗಿಯೊಬ್ಬರು ಬಂದು, ಮಗಳೇ, ಯಾಕೆ ಸುಮ್ಮನೆ ಅಳುತ್ತಿರುವಿ? ವಿಧಿ ಲಿಖಿತವು ಯಾರಿಗೂ ಬಿಟ್ಟಿದ್ದಲ್ಲ. ಪ್ರಪಂಚದಲ್ಲಿ ಹುಟ್ಟಿದವರೆಲ್ಲರೂ ಒಂದಿಲ್ಲೊಂದು ದಿನ ಸಾಯತಕ್ಕವರೇ. ಈ ಸಂಸಾರದ ಸಂಬಂಧಗಳು ಸಹಿತ ಮಾಯೆಯಿಂದ ಕೂಡಿದಂತಿವೆ. ಸಮುದ್ರ ತೇಲುವ ಕಟ್ಟಿಗೆಗಳು ಸ್ವಲ್ಪ ಸಮಯ ಒಂದಕ್ಕೊಂದು ಕೂಡಿಕೊಂಡಿದ್ದು ಬಿರುಗಾಳಿ ಬಿಟ್ಟೊಡನೆಯೇ ದಿಕ್ಕಿಗೊಂದೊಂದು ಹೊರಟು ಹೋಗುವುದಿಲ್ಲವೇ? ಹಾಗಿದೆ ಈ ಗಂಡ ಹೆಂಡತಿ, ತಂದೆ ತಾಯಿ, ಬಂಧು ಬಳಗ ಎಂಬ ಸಂಬಂಧ. ಪೂರ್ವಾರ್ಜಿತ ಕರ್ಮಫಲದಿಂದ ಎಲ್ಲೆಲ್ಲಿಯೋ ಹುಟ್ಟಿದ ದೇಹಗಳಿಗೆ ಸತಿಪತಿಯರೆಂಬ ಸಂಬಂಧ ಬೆಳೆದು ಬಂದಿರುತ್ತದೆ. ಆದರೆ ದೇಹಗಳಿಗೆ ಹುಟ್ಟಿನೊಂದಿಗೆ ಮರಣವು ಬೆಂಬತ್ತಿ ಬಂದಿರುತ್ತದೆ. ಅಜ್ಞಾನಿಗಳಾದವರು ಮಾತ್ರ ಇಂಥ ನಶ್ವರವಾದ ದೇಹವು ಪತನವಾದದ್ದಕ್ಕೆ ದುಃಖಪಡುತ್ತಾರೆ. ನೀನು ತಿಳಿದವಳಿರುವಿ. ತಿರುಗಿ ಬರಲಾರದ ಪತಿಗಾಗಿ ದುಃಖಿಸದೆ ಈ ಸಂಸಾರ ಬಂಧನದಿಂದ ಜೀವನ್ಮುಕ್ತಿ ಪಡೆಯುವ ಮಾರ್ಗವನ್ನು ಮೊದಲು ಹುಡುಕಿಕೋ ಎಂದು ಬುದ್ಧಿವಾದ ಹೇಳತೊಡಗಿದರು. ಸತಿಗೆ ಅವರ ಉಪದೇಶವು ಮನಕ್ಕೆ ನಾಟಿದ್ದರಿಂದ ಅವಳು ಚಟ್ಟನೆ ಎದ್ದು ಆ ಯೋಗಿಗಳಿಗೆ ನಮಸ್ಕರಿಸಿದಳು. ಸ್ವಾಮಿನ್, ನನಗಿನ್ನೂ ಯಾವ ಮಾರ್ಗ ಎಂದು ಅಸಹಾಯಕಳಾಗಿ ಕೇಳಿದಳು. ಅದಕ್ಕೆ ಯೋಗಿಯು, ಸತಿಗೆ ಪತಿಯೇ ಪರದೈವ. ಪತಿವ್ರತೆಯ ದರ್ಶನದಿಂದ ಪತೀತನು ಪಾವನನಾಗುವನು. ಪತಿ ಸಹಿತ ಪತಿಯು ಅಪವಿತ್ರಳೆಂದೇ ತಿಳಿಯಲ್ಪಡುವಳು ಎಂದು ನುಡಿಯಲು, ಅವಳು ಅಸಮಾಧಾನದಿಂದ ಪತಿಯನ್ನು ನುಂಗಿ ನೀರು ಕುಡಿದ ಅಭಾಗಿನಿಗೇಕೆ ಈ ಉಪದೇಶ? ಇನ್ನು ಮುಂದೆ ನಾನು ನಡೆಯಬೇಕಾದ ಸೂಕ್ತ ದಾರಿ ಯಾವುದೆಂಬುದನ್ನು ಸೂಚಿಸಿ ಎಂದು ಕೇಳತೊಡಗಿದಳು. ಯೋಗಿಯು ಅದಕ್ಕುತ್ತರವಾಗಿ, ಅಮ್ಮ, ಇಲ್ಲಿ 2 ಮಾರ್ಗಗಳಿವೆ. ಒಂದನೆಯದು ಸಹಗಮನ ಹೋಗಿ ಸತಿ ಸಾವಿತ್ರಿ ಎನಿಸಿಕೊಳ್ಳುವುದು. ಎರಡನೆಯದು ವಿಧವಾಧರ್ಮದಂತೆ ನಡೆದು ಆತ್ಮೋದ್ಧಾರ ಮಾಡಿಕೊಳ್ಳುವುದು ಎಂದು ಹೇಳಲು, ಸತಿಯು ಸ್ವಲ್ಪ ಹೊತ್ತು ಯೋಚಿಸಿ, ಸ್ವಾಮಿ, ವಿಧವಾಧರ್ಮದಂತೆ ನಡೆಯುವುದು ಕಷ್ಟಕರವಾಗಿದೆ. ಆದ್ದರಿಂದ ನಾನು ಸಹಗಮನ ಹೋಗುವುದನ್ನೇ ಆರಿಸಿಕೊಳ್ಳುತ್ತೇನೆ. ಮಹಾತ್ಮರಾದ ತಾವು ನನಗೆ ಸದ್ಗತಿಯಾಗುವಂತೆ ಆಶೀರ್ವದಿಸಿರಿ ಎಂದು ನಮಿಸಿ ಪ್ರಾರ್ಥಿಸಿಕೊಂಡಳು. ಆಗ ಯೋಗಿಯು ಅವಳ ಪತಿಭಕ್ತಿಗೆ ಮೆಚ್ಚಿದವರಂತೆ ನಸುನಕ್ಕರು ಮತ್ತು ಆ ಸಾಧ್ವಿಯನ್ನು ಕುರಿತು, ಅಮ್ಮ, ನೀನಿನ್ನು 16 ವರ್ಷದ ಚಿಕ್ಕ ಮುತ್ತೈದೆಯಾಗಿರುವಿ. ಗುರುದರ್ಶನ ಮಾಡಿಕೊಂಡು ಅವರ ಕೃಪೆಯಿಂದ ಪತಿಯನ್ನು ಉಳಿಸಿಕೊಳ್ಳಬೇಕೆಂಬ ಆಸೆ ಹೊತ್ತು ದೂರದಿಂದ ನಡೆದು ಬಂದಿರುವಿ. ಅಂದ ಮೇಲೆ ಒಮ್ಮಿಲೆ ನಿರಾಶಳಾಗಬೇಡ. ನಾನೀಗ ನಿನಗೆ ಗುರುಪ್ರಸಾದದಿಂದ ಬಂದ ಭಸ್ಮ ಹಾಗೂ 4 ರುದ್ರಾಕ್ಷಿಗಳನ್ನು ಕೊಡುತ್ತೇನೆ. ಭಸ್ಮವನ್ನು ನಿನ್ನ ಪತಿಯ ಸರ್ವಾಂಗಗಳಿಗೆ ಲೇಪಿಸು. ರುದ್ರಾಕ್ಷಿಗಳನ್ನು ಆತನ ಕಿವಿಗೆ ಕಟ್ಟು. ಸಹಗಮನ ಹೋಗುವ ಮೊದಲು ಆ ಸದ್ಗುರುನಾಥನ ದರ್ಶನಾಶೀರ್ವಾದಗಳನ್ನು ಪಡೆದು ನಂತರ ಕಾರ್ಯೋನ್ಮುಖಳಾಗು ಎಂದು ಹೇಳಿ ಯೋಗೀಶ್ವರರು ಅಲ್ಲಿಂದ ಹೊರಟು ಹೋದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 31ನೇ ಅಧ್ಯಾಯವು ಮುಕ್ತಾಯವಾಯಿತು.